ನಮಸ್ಕಾರ ವೀಕ್ಷಕರೇ, ನೆಲ್ಲಿಕಾಯಿಯಲ್ಲಿ ಸಿ ಜೀವಸತ್ವ ಮತ್ತು ರಕ್ತಶೋಧಕ ಗುಣವಿದೆ. ನೆಲ್ಲಿಕಾಯಿಯನ್ನು ಸೇವಿಸುತ್ತಿದ್ದರೆ ಆರೋಗ್ಯ ವೃದ್ಧಿಸುವುದು ಮತ್ತು ಆಯುಷ್ಯ ಹೆಚ್ಚಿಸುವುದು. ನೆಲ್ಲಿಕಾಯಿ ಸೇವಿಸುವುದರಿಂದ ನೆಗಡಿ, ಉಬ್ಬಸ, ಕ್ಷಯ, ಜ್ಞಾಪಕ ಶಕ್ತಿ ಇಲ್ಲದಿರುವಿಕೆ, ಅಕಾಲ ಮುಪ್ಪು, ಮಧುಮೇಹ, ಕೂದಲು ಉದುರುವಿಕೆ ಇತ್ಯಾದಿ ಶಾರೀರಿಕ ದೋಷಗಳು ಪರಿಹಾರವಾಗುವುದು. ಪ್ರತಿದಿನ ಬೆಳಿಗ್ಗೆ 1 ಚಮಚ ನೆಲ್ಲಿಕಾಯಿ ರಸವನ್ನು ಅಷ್ಟೇ ಪ್ರಮಾಣದ ಜೇನುತುಪ್ಪದೊಂದಿಗೆ ಸೇವಿಸುವುದರಿಂದ ಸಿ ಜೀವಸತ್ವದ ಕೊರತೆಯಿಂದ ಉಂಟಾಗಬಹುದಾದ ಯಾವುದೇ ರೋಗವೂ ಸಹ ಸಂಪೂರ್ಣವಾಗಿ ಗುಣವಾಗುವುದು. ಅಧಿಕ ರಕ್ತಸ್ರಾವವಾಗುತ್ತಿರುವಾಗ ವೈದ್ಯಕೀಯ ಚಿಕಿತ್ಸೆ ಪಡೆಯುತ್ತಿದ್ದರೆ ನೆಲ್ಲಿಕಾಯಿ ರಸವನ್ನು ಜೇನುತುಪ್ಪದೊಂದಿಗೆ ಸೇವಿಸುತ್ತಿದ್ದರೆ ಹೆಚ್ಚು ಪ್ರಯೋಜನ ಪಡೆಯಬಹುದು. ಸಿ ಜೀವಸತ್ವದ ಕೊರತೆಯಿಂದ ನರಳುವವರು ಪ್ರತಿದಿನ ಬೆಳಿಗ್ಗೆ 1 ಚಮಚ ನೆಲ್ಲಿಕಾಯಿ ರಸವನ್ನು ಜೇನುತುಪ್ಪದೊಂದಿಗೆ ಸೇವಿಸುತ್ತಾ ಬಂದರೆ ಜೀವಸತ್ವದ ಕೊರತೆಯಿಂದ ತಲೆದೂರುವ ರೋಗಗಳು ಸಂಪೂರ್ಣವಾಗಿ ಗುಣವಾಗುವುದು. ಮೆದುಳಿಗೆ ಸಂಬಂಧಿಸಿದ ರೋಗಗಳಲ್ಲಿ ನೆಲ್ಲಿಕಾಯಿಯಿಂದ ತಯಾರಿಸಿದ ಯಾವುದೇ ಆಹಾರವಾಗಲಿ ಅದು ಉತ್ತಮ ಕಷಾಯದಂತೆ ವರ್ತಿಸುತ್ತದೆ. ನೆಲ್ಲಿಕಾಯಿಯನ್ನು ಬೇಯಿಸಿ ಉಪಯೋಗಿಸುವುದರಿಂದ ಯಾವ ಪ್ರಯೋಜನವೂ ಇರುವುದಿಲ್ಲ. ಬೇಯಿಸಿದರೆ ಸಿ ಜೀವಸತ್ವ ನಾಶವಾಗುತ್ತದೆ. ನೆಲ್ಲಿಕಾಯಿಯನ್ನು ಉಪ್ಪಿನಕಾಯಿ, ಚಟ್ಟು, ಮೊರಬ್ಬ ಇತ್ಯಾದಿ ರೂಪದಲ್ಲಿ ಸೇವಿಸಬಹುದು. ಮೂತ್ರದೊಂದಿಗೆ ರಕ್ತ ಬೀಳುತ್ತಿದ್ದರೆ ನೆಲ್ಲಿಕಾಯಿಯನ್ನು ನುಣ್ಣಗೆ ಅರೆದು ನೀರಿನಲ್ಲಿ ಕಲಸಿ ಶೋಧಿಸಿಟ್ಟುಕೊಳ್ಳಬೇಕು. ಸಕ್ಕರೆ ಸೇರಿಸಿ ಆ ಪಾನಕವನ್ನು ಕುಡಿದರೆ ಕೂಡಲೇ ಗುಣ ಕಂಡು ಬರುವುದು. ನೆಲ್ಲಿಕಾಯಿ ರಸದ ಸೇವನೆಯಿಂದ ಅನೇಕ ದೃಷ್ಟಿದೋಷಗಳು ನಿವಾರಣೆಯಾಗುತ್ತದೆ. ಆಮಶಂಕೆ ನಿಲ್ಲಲು ಗುದದ್ವಾರದ ಮೂಲಕ ರಕ್ತ ಬೀಳುತ್ತಿದ್ದರೆ ಒಣಗಿದ ನೆಲ್ಲಿಕಾಯಿ ಚಟ್ಟನ್ನು 2-3 ಗಂಟೆಗಳ ಕಾಲ ಬಿಸಿ ನೀರಿನಲ್ಲಿ ನೆನೆಸಿ ಬಳಿಕ ಚಟ್ಟನ್ನು ನೀರಿನಲ್ಲಿ ಚೆನ್ನಾಗಿ ಕಿವುಚಿ ಶೋಧಿಸಿ ಆ ನೀರಿಗೆ ಸಕ್ಕರೆ ಬೆರೆಸಿ ಸೇವಿಸುವುದರಿಂದ ಶೀಘ್ರ ಗುಣ ಕಂಡು ಬರುವುದು. ನೆಲ್ಲಿಕಾಯಿಯನ್ನು ತೈಲದೊಡನೆ ಬೆರೆಸಿ ತಲೆಗೆ ಹಚ್ಚಿಕೊಂಡರೆ ಕೂದಲು ಉದುರುವುದಿಲ್ಲ ಮತ್ತು ಕೂದಲ ಬೆಳವಣಿಗೆಗೆ ಹೆಚ್ಚು ಸಹಾಯಕವಾಗುತ್ತದೆ. ಬಳಿತ ನೆಲ್ಲಿಕಾಯಿಯನ್ನು ಚೆನ್ನಾಗಿ ಒಣಗಿಸಿ ಚೂರ್ಣ ಮಾಡಿಟ್ಟುಕೊಂಡು ಅಗತ್ಯವಿದ್ದಾಗ ಉಪಯೋಗಿಸಬಹುದು. 1 ಚಮಚ ನೆಲ್ಲಿಕಾಯಿ ಚೂರ್ಣವನ್ನು 2 ಚಮಚ ಬೆಲ್ಲದ ಪುಡಿಯೊಂದಿಗೆ ಸೇರಿಸಿ ತೆಗೆದುಕೊಳ್ಳಬಹುದು. ನೆಲ್ಲಿಕಾಯಿಯನ್ನು ಆಹಾರದಲ್ಲಿ ಬಳಸುವುದರಿಂದ ನೆಗಡಿ, ಉಬ್ಬಸ, ಕ್ಷಯ, ಜ್ಞಾಪಕ ಶಕ್ತಿ ಇಲ್ಲದಿರುವಿಕೆ, ಅಕಾಲ ಮುಪ್ಪು, ಮಧುಮೇಹ ಮತ್ತು ಕೂದಲು ಉದುರುವಿಕೆ ಮುಂತಾದ ರೋಗಗಳು ದೂರವಾಗುತ್ತದೆ. ನೆಲ್ಲಿಕಾಯಿ ರಸವನ್ನು ಅಂಗೈಗೆ ಹಚ್ಚಿ ತೊಳೆಯದೆ ಬಿಟ್ಟರೆ ಅತಿಯಾಗಿ ಬೆವರುವುದು ನಿಲ್ಲುವುದು. ಅಂಗಾಲು, ಅಂಗೈ ಉರಿ, ಆಸನಗ್ರಹದಲ್ಲಿ ಆಗುವ ಉರಿ ಶಾಂತವಾಗುವುದಕ್ಕೆ 1 ಚಮಚ ನೆಲ್ಲಿಕಾಯಿ ಚೂರ್ಣವನ್ನು 1 ಲೋಟ ಮಜ್ಜಿಗೆಯಲ್ಲಿ ಕಲಸಿ ದಿನಕ್ಕೊಂದು ಸಲ ಸೇವಿಸಿದರೆ ಉರಿ ಶಾಂತವಾಗುವುದು. ಬಾಯಿ ಹುಣ್ಣು ಗುಣವಾಗಲು ನೆಲ್ಲಿಯ ಎಲೆಗಳ ಕಷಾಯದಿಂದ ಬಾಯಿ ಮುಕ್ಕಳಿಸಬೇಕು. ಕಿರುನೆಲ್ಲಿಕಾಯಿಯನ್ನು ಉಪ್ಪು ಸಹಿತ ತಿನ್ನುವುದರಿಂದ ವಾಕರಿಕೆ, ತಲೆಸುತ್ತು ಬರುವಿಕೆ, ಅಜೀರ್ಣ, ರಕ್ತಹೀನತೆ, ಸಂಧಿವಾತ ಈ ರೋಗಗಳಲ್ಲಿ ಗುಣ ಕಂಡು ಬರುವುದು. ನೆಗಡಿ, ಉಬ್ಬಸು, ಕ್ಷಯ, ಅಕಾಲ ಮುಪ್ಪು ಮುಂತಾದ ರೋಗಗಳಿಂದ ಮುಕ್ತವಾಗಬೇಕಾದರೆ ನೆಲ್ಲಿಕಾಯಿ ಮೊರಬ್ಬ ಚಟ್ನಿ ಮಾಡಿಕೊಂಡು ತಿನ್ನುತ್ತಿದ್ದರೆ ಹೆಚ್ಚಿನ ಪ್ರಯೋಜನಗಳುಂಟು. ಬಾಯಿ, ಮೂಗು ಮತ್ತು ಗುದದ್ವಾರದಿಂದ ರಕ್ತ ಹೊರಬೀಳುತ್ತಿದ್ದರೆ ಬಳಿತ ನೆಲ್ಲಿಕಾಯಿ ಚೂರ್ಣವನ್ನು ಬಿಸಿ ನೀರಿನಲ್ಲಿ ಚೆನ್ನಾಗಿ ಕಿವುಚಿ ಅದಕ್ಕೆ ಸಕ್ಕರೆಯನ್ನು ಸೇರಿಸಿ ಶೋಧಿಸಿದ ನಂತರ ಸೇವಿಸಬೇಕು. ಹೊರಬೀಳುವ ರಕ್ತ ಕೂಡಲೇ ನಿಂತು ಹೋಗುವುದು. ಸಿಹಿಮೂತ್ರ ರೋಗಿಗಳು ನುಣ್ಣಗೆ ಅರೆದ ನೆಲ್ಲಿಕಾಯಿಯೊಡನೆ ಸಕ್ಕರೆ ಬೆರೆಸಿ ತಿನ್ನುವುದರಿಂದ ರೋಗ ಸ್ವಲ್ಪ ಮಟ್ಟಿಗೆ ಹತೋಟಿಗೆ ಬರುತ್ತದೆ. ಮಧುಮೇಹ ರೋಗಿಗಳು ಮತ್ತು ಕೂದಲು ಉದುರುವವರು ನೆಲ್ಲಿಕಾಯಿಯನ್ನು ಹೆಚ್ಚು ಉಪಯೋಗಿಸಿದರೆ ದೋಷಗಳ ನಿವಾರಣೆಯಾಗುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ.